ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ರೋಗ ಸಂಗ್ರಹ. ಭೂಮಿ ಎಲ್ಲ ಜೀವಿಗಳಿಗೂ ಆಶ್ರಯ ತಾಣ. ಪಶುಗಳು ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಮತ್ತು ಮನುಷ್ಯ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ಇತ್ತೀಚೆಗೆ ಕೋವಿಡ್ ಬಂದಿತ್ತು. ಆಗ ಯಾವುದೇ ಪಕ್ಷಿ ಪ್ರಾಣಿಗಳು ಮಾಸ್ಕ್ ಹಾಕಿಕೊಂಡಿದ್ದು ನೋಡಿದರೇನು? ಅವು ಅಂತರ ಕಾಯ್ದುಕೊಂಡಿದ್ದವೆ. ಅವುಗಳಿಗೆ ಇಲ್ಲದ ರೋಗ ಮನುಷ್ಯನಿಗೆ ಯಾಕೆ ಬಂತು? ಯಾವುದಾದ್ರೂ ಪ್ರಾಣಿಗೆ ಲಕ್ವ ಹೊಡೆದಿದ್ದು ನೋಡಿದ್ದೀರೇನು? ಯಾವುದೇ ಪಶು ಕನ್ನಡಕ ಹಾಕಿಕೊಂಡು ಇದೆಯೇನು? ಕಿವಿಗೆ ಮಿಷನ್ ಹಾಕಿಕೊಂಡಿದ್ದು, ಅಲ್ಸೆಟ್ ಕಟ್ಟಿಸಿಕೊಂಡಿದ್ದು ನೋಡಿದ್ದೀರೇನು? ಯಾವುದಾದರೂ ಆಕಳಿಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಿದ್ದಾರೇನು? ಇವೆಲ್ಲ ಮನುಷ್ಯನಿಗೆ ಯಾಕೆ ಬಂತು? ವೈದ್ಯರ ಬಳಿ ಹೋದರೆ ಅವರು ಒತ್ತಡದಿಂದ ಲಕ್ವ ಹೊಡಿತು ಅಂತಾರೆ. ಈ ಒತ್ತಡ ಯಾಕೆ ಬಂತು? ಜಲಾಶಯದ ಗೇಟು ಹೊಡೆಯುತ್ತದೆ. ಯಾಕೆಂದರೆ ಒಳಗೆ ನೀರಿನ ಒತ್ತಡ ಜಾಸ್ತಿ ಆಯಿತು. ಮನುಷ್ಯನಿಗೆ ಯಾಕೆ ಒತ್ತಡ ಇರುತ್ತದೆ ಎಂದರೆ ಅವನು ಅಧಿಕಾರ, ಹಣ ಸಂಗ್ರಹ ಮಾಡುತ್ತಿದ್ದಾನೆ. ಅದಕ್ಕೆ ಮನುಷ್ಯ ಸಂಗ್ರಹ ಮಾಡಲು ಶುರು ಮಾಡಿದಾಗಿನಿಂದಲೇ ಒತ್ತಡ ಆರಂಭವಾಯಿತು. ಅವನ ಸಂಗ್ರಹ ಬಾಲ್ಯದಿಂದಲೇ ಶುರುವಾಗಿದೆ. ಬಾಲ್ಯದಲ್ಲಿ ಆಟಿಕೆ ಸಾಮಾನು ಸಂಗ್ರಹ, ಆಮೇಲೆ ಬಟ್ಟೆ, ಆಮೇಲೆ ದುಡ್ಡು ಸಂಗ್ರಹ, ಆಮೇಲೆ ಅಧಿಕಾರ ಸಂಗ್ರಹ, ಮುಪ್ಪಾದ ಮೇಲೆ ಚಿಂತೆ ಸಂಗ್ರಹ ಆಯಿತು. ಮನುಷ್ಯನಿಗೆ ಸಂಗ್ರಹ ಬೇಡ ಎಂದಲ್ಲ, ಆದರೆ ಸಂಗ್ರಹದ ಸಲುವಾಗಿ ದಾರಿ ತಪ್ಪಬಾರದು. ಬದುಕಿಗೆ ಸಂಪತ್ತು ಎನ್ನುವುದು ಹೋಗಿ ಸಂಪತ್ತಿಗಾಗಿಯೇ ಬದುಕು ಎನ್ನುವುದು ತಪ್ಪು. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುತ್ತೇವೆ. ಪೂಜೆಗೆ ಮೊದಲು ಪೂಜಾರಿ ಸಂಕಲ್ಪ ಮಾಡಿಸುತ್ತಾರೆ. ಸಂಕಲ್ಪದಲ್ಲಿ ಅವರು ಹೇಳುವುದೇನು? ಧನ ಕನಕ ಪುತ್ರ ಪೌತ್ರ ವೃದ್ಧಿರಸ್ತು ಎಂದು. ಅಂದರೆ ನಾವು ಕೇಳುವುದು ಹಣ ಬರಬೇಕು, ಬಂಗಾರ ಬರಬೇಕು, ಮಕ್ಕಳು ಮೊಮ್ಮಕ್ಕಳು ಬರಬೇಕು ಅಂತ. ನಮ್ಮ ಪ್ರಾರ್ಥನೆ ಏನು ಅಂದರೆ, ದೇವರೇ ನೀನು ಕೊಟ್ಟ ಸಂಪತ್ತನ್ನು ಮಕ್ಕಳು ಮೊಮ್ಮಕ್ಕಳು ಉಣ್ಣಬೇಕು ಅಂತ. ಆದರೆ ಸಂಕಲ್ಪಕ್ಕೆ ನಾವು ನೀಡಿದ ಹಣ 11 ರೂಪಾಯಿ. ಅಷ್ಟು ಕೊಟ್ಟು ನಾವು ಕೇಳುವ ಯಾದಿ ಎಲ್ಲಿಂದ? ಇಲ್ಲಿಂದ ಅಮೇರಿಕಾದವರೆಗೆ ಆಗುತ್ತದೆ. ಅಂದರೆ ಭನುಷ್ಯನ ಆಸೆ, ಸಂಗ್ರಹ ಬುದ್ಧಿಗೆ ಮಿತಿಯೇ ಇಲ್ಲ. ಮನುಷ್ಯ ಸಂಗ್ರಹದ ಸಲುವಾಗಿ ಎಲ್ಲೆಲ್ಲಿ ಪ್ರಯತ್ನ ಮಾಡಿದ ಅಂತ ಭರ್ತೃಹರಿ ಎಂಬ ಋಷಿ ಹೇಳುತ್ತಾರೆ. ಮನುಷ್ಯ ಸಂಗ್ರಹದ ಆಸೆಗಾಗಿ ಭೂಮಿಯನ್ನು ಬಿಡಲಿಲ್ಲ. ಭೂಮಿಯ ಉತ್ಖನನ ಮಾಡಿದ, ಭೂಮಿಯ ಒಳಗೆ ಚಿನ್ನ ಹುಡುಕಲು ಆರಂಭಿಸಿದ. ಆಗ ಭೂಮಿ ಹೇಳಿತು, ನನ್ನ ಒಳಗೆ ಚಿನ್ನ ಹುಡುಕಬೇಡ, ನಾನು ಚಿನ್ನ ಕೊಡೋದಿಲ್ಲ, ಅನ್ನ ಕೊಡ್ತೀನಿ ಅಂತ. ಆದರೆ ಮನುಷ್ಯ ಅನ್ನ ಮರೆತು ಚಿನ್ನ ಹುಡುಕಲು ಆರಂಭಿಸಿದ. ಮನುಷ್ಯ ಏನನ್ನು ನೆನಪಿಡಬೇಕು ಎಂದರೆ, ಮನುಷ್ಯರನ್ನು ನಂಬಿ ಕೆಟ್ಟವರೂ ಇದ್ದಾರೆ, ಆದರೆ ಭೂಮಿಯನ್ನು ನಂಬಿ ಕೆಟ್ಟವರಿಲ್ಲ. ಭೂಮಿಯನ್ನು ಸಂರಕ್ಷಿಸಿ ಅದನ್ನು ಉಳಿಸಿ ಬೆಳೆಸಿದರೆ ಮನುಷ್ಯನನ್ನು ಕಾಡುವ ರೋಗ ಸಂಗ್ರಹ ದೂರವಾಗುತ್ತದೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ನಮಸ್ತೆ.